ಇವತ್ತು ಕಾವೇರಿ ಜಲಾನಯನ ಪ್ರದೇಶಕ್ಕೆ DCM ವಿಸಿಟ್ ಮಾಡಿದ್ದಾರೆ. ಅವರಿಂದಲೇ ಈಗೆಲ್ಲ ನೀರು ತುಂಬಿರೋದು. ಈಗ ತಮಿಳ್ನಾಡಿಗೆ ನೀರು ಬಿಡೋ ಔದಾರ್ಯ ಮಾಡೋದು ತೋರಿಸೋದ್ರಲ್ಲ, ಅದಕ್ಕೆ ನೀರು ತುಳುಕ್ತಾ ಇದೆ ಈಗ. ಇವತ್ತೊಂದು ಮಾತು ಹೇಳಿದ್ದಾರೆ, ಗಂಗಾ ಆರತಿ ಥರ ನಾವು ಕಾವೇರಿ ಮಾಡಿ ತಪ್ಪೇನಿಲ್ಲ. ನಮ್ಮ ಒಂದು ಸಮಾಜದ ಸಂಸ್ಕೃತಿಗಳಲ್ಲಿ ಗಂಗಾರತಿ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡ್ರೆ ಅಷ್ಟೇ ಸಾಲದು. ಆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಆರತಿ ಏನಿದೆ ಪ್ರತಿ ಕುಟುಂಬಗಳಿಗೆ, ಆ ಕುಟುಂಬಗಳಿಗೆ ಬೆಳಕು ನೀಡ್ತಕ್ಕಂಥ ರೀತಿಯಲ್ಲಿ ಗಂಗಾರತಿಯ ಕಾರ್ಯಕ್ರಮ ಮಾಡೋದು ಸೂಕ್ತ. ಅದಕ್ಕೆ ನನ್ನ ಬೆಂಬಲವೂ ಇದೆ. ಇಲ್ಲಿ ಮಾಡ್ತಕ್ಕಂಥದ್ದು ಎದುರಿಗೆ ಗಂಗಾರತಿ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಭಯ ಭಕ್ತಿ ಇಲ್ಲದೆ, ಇನ್ನೊಂದು ಕಡೆ ಜನಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಿಲ್ಲಿಸ್ತಕ್ಕಂಥವ್ರ ಮುಖಾಂತರ ಗಂಗಾರತಿಗೂ ಒಂದು ಭಕ್ತಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಅದಕ್ಕೊಂದು ಅರ್ಥ ತರಲಿ ಅಂತಕ್ಕಂಥ ನೀವು ಸರ್ಕಾರಕ್ಕೆ ಹೇಳ್ತೀನಿ. ಇವತ್ತು ಕಾವೇರಿ ಜಲಾನಯನ ಪ್ರದೇಶಕ್ಕೆ DCM ವಿಸಿಟ್ ಮಾಡಿದ್ದಾರೆ. ಅವರಿಂದಲೇ ಈಗೆಲ್ಲ ನೀರು ತುಂಬಿರೋದು. ಈಗ ತಮಿಳ್ನಾಡಿಗೆ ನೀರು ಬಿಡೋ ಔದಾರ್ಯ ಮಾಡೋದು ತೋರಿಸೋದ್ರಲ್ಲ, ಅದಕ್ಕೆ ನೀರು ತುಳುಕ್ತಾ ಇದೆ ಈಗ. ಇವತ್ತೊಂದು ಮಾತು ಹೇಳಿದ್ದಾರೆ, ಗಂಗಾ ಆರತಿ ಥರ ನಾವು ಕಾವೇರಿ ಮಾಡಿ ತಪ್ಪೇನಿಲ್ಲ. ನಮ್ಮ ಒಂದು ಸಮಾಜದ ಸಂಸ್ಕೃತಿಗಳಲ್ಲಿ ಗಂಗಾರತಿ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡ್ರೆ ಅಷ್ಟೇ ಸಾಲದು. ಆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಆರತಿ ಏನಿದೆ ಪ್ರತಿ ಕುಟುಂಬಗಳಿಗೆ, ಆ ಕುಟುಂಬಗಳಿಗೆ ಬೆಳಕು ನೀಡ್ತಕ್ಕಂಥ ರೀತಿಯಲ್ಲಿ ಗಂಗಾರತಿಯ ಕಾರ್ಯಕ್ರಮ ಮಾಡೋದು ಸೂಕ್ತ. ಅದಕ್ಕೆ ನನ್ನ ಬೆಂಬಲವೂ ಇದೆ. ಇಲ್ಲಿ ಮಾಡ್ತಕ್ಕಂಥದ್ದು ಎದುರಿಗೆ ಗಂಗಾರತಿ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಭಯ ಭಕ್ತಿ ಇಲ್ಲದೆ, ಇನ್ನೊಂದು ಕಡೆ ಜನಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಿಲ್ಲಿಸ್ತಕ್ಕಂಥವ್ರ ಮುಖಾಂತರ ಗಂಗಾರತಿಗೂ ಒಂದು ಭಕ್ತಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಅದಕ್ಕೊಂದು ಅರ್ಥ ತರಲಿ ಅಂತಕ್ಕಂಥ ನೀವು ಸರ್ಕಾರಕ್ಕೆ ಹೇಳ್ತೀನಿ.